14 ವರ್ಷ 32 ದಿನಗಳು ಮಾತ್ರ ಈ ಆಟಗಾರನಿಗೆ. ನಿನ್ನೆಯಿಂದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಟಗಾರನದ್ದೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಎಲ್ಲರೂ ಕೂಡ ಶಭಾಷ್ ಹುಡುಗ ಅಂತಲೇ ಎಲ್ಲರೂ ಕೂಡ ಅವರನ್ನ ಗ್ರೀಟ್ ಮಾಡ್ತಾ ಇದ್ದಾರೆ. 100 ಹೊಡೆದಾಗಂತೂ ವೈಭವ್ ಸೂರ್ಯವಂಶಿ ಕೋಚ್ ನಮ್ಮ ರಾಹುಲ್ ದ್ರಾವಿಡ್ ವೀಲ್ ಚೇರಿಂದ ಎದ್ದು ಗ್ರೀಟ್ ಮಾಡ್ತಾರೆ, ಕಂಗ್ರಾಟ್ ಮಾಡ್ತಾರೆ, ಫುಲ್ ಖುಷಿಯಲ್ಲಿರ್ತಾರೆ. ತಾವೇ 100 ಬಾರಿಸಿದ್ರು ಕೂಡ ಇಷ್ಟು ಸೆಲೆಬ್ರೇಷನ್ ಇರ್ತಿತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಅಂಥ ಸೆಲೆಬ್ರೇಷನ್ ಇತ್ತು. ನಿನ್ನೆ IPL ಮ್ಯಾಚ್, ಅದರಲ್ಲೂ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡದ ಓಪನರ್ ಆಗಿ ಆಗಮಿಸಿದಂಥ ಜೈಸ್ವಾಲ್, ಅದರ ಜೊತೆಗೆ ಆಗಮಿಸಿದಂಥ ಹುಡುಗ ಏಜು 14 ವರ್ಷ 32 ದಿನಗಳು ಮಾತ್ರ. ಅದು ತನ್ನ 3ನೇ ಇನ್ನಿಂಗ್ಸ್, IPLನಲ್ಲಿ ಆಡಿದಂಥ 3ನೇ ಇನ್ನಿಂಗ್ಸ್. ಸಂಜು ಸ್ಯಾಮ್ಸನ್ ಅವರು ಅವಕಾಶ ಇಲ್ಲದೆ ಇರೋ ಕಾರಣಕ್ಕಾಗಿ, ಅಂದರೆ ಅವರ ಹೆಲ್ತ್ ಪ್ರಾಬ್ಲಮ್ ಕಾರಣಕ್ಕಾಗಿ, ಫಿಟ್ನೆಸ್ ಪ್ರಾಬ್ಲಮ್ ಕಾರಣಕ್ಕಾಗಿ ಅವರು ಆಡ್ಲಿಕ್ಕೆ ಆಡ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಸೂರ್ಯವಂಶಿಗೆ ಅವಕಾಶ ಸಿಕ್ತು. ಆ ಅವಕಾಶವನ್ನು ಎಷ್ಟು ಅದ್ಭುತವಾಗಿ ಸದುಪಯೋಗ ಪಡಿಸ್ಕೊಂಡ್ರು ಮತ್ತು ಇಡೀ ಟೀಮು ವೈಭವ್ ಸೂರ್ಯವಂಶಿನ ಹೇಗೆ ಸಪೋರ್ಟ್ ಮಾಡ್ತು ಅನ್ನೋ ಕಾರಣಕ್ಕಾಗಿ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಹೇಗೆ ಅದ್ಭುತವಾದ ಪ್ರದರ್ಶನ ಬಂತು ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಬಿಹಾರದ ಈ ಹುಡುಗ ಏನಿದ್ದಾನೆ, 14 ವರ್ಷ 32 ದಿನ ಇರುವಂತಹ ವಯಸ್ಸಿನ ಈ ಹುಡುಗ, ಅದು ಸೆಕೆಂಡ್ ಫಾಸ್ಟೆಸ್ಟ್ 100 ಬಾರಿಸ್ತಾನೆ. ಅದು ನಿಮಗೆ ಕೇವಲ 17 ಬಾಲಿಗೆ 50 ರನ್ ಹೊಡಿತಾನೆ. ಮೊದಲ ಬಾಲಿಗೆ 6 ಹೊಡಿತಾನೆ. ಇದು ಮೊದಲೇನಲ್ಲ, ಈ ಹಿಂದೆ ತಮ್ಮ ಡೆಬ್ಯೂಟ್ ಮ್ಯಾಚಲ್ಲಿ, ಅಂದರೆ ಆರಂಭದಲ್ಲಿ ಆದಂಥ ಮೂರು ಮ್ಯಾಚ್ಗಳ ಮುಂಚಿತವಾಗಿ ಆಡಿದಂಥ ಮೊದಲ ಮ್ಯಾಚಲ್ಲಿ, ತನ್ನ ಮೊದಲ ಮ್ಯಾಚಲ್ಲಿ ಫೇಸ್ ಮಾಡಿದಂಥ ಮೊದಲ ಬಾಲಿಗೆ 6 ಹೊಡಿತಾರೆ. ಯೂಶ್ವಲಿ 13, 14, 15, 18, 19 ವಯಸ್ಸಿನವರೆಗೂ ಕೂಡ ನಾವು ಈ ಹಿಂದೆ ಸಚಿನ್ ತೆಂಡೂಲ್ಕರ್ ತುಂಬ ಕಡಿಮೆ ಏಜಲ್ಲಿ ಬಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರಿಕೆಟ್ ಆಡಿದವರು ಅಂತಲೇ ಕೂಡ ಎಲ್ಲರೂ ಭಾವಿಸಿದ್ವಿ. ಆದರೆ ಈ ಹಿಂದೆನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರಿಕೆಟ್ ಬ್ಯಾಟ್ಸ್ಮನ್ ಇದ್ದಾರೆ. ಈವನ್ ಯುವರಾಜ್ ಸಿಂಗ್ ಕೂಡ 15 ವರ್ಷಕ್ಕೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಪಾದಾರ್ಪಣೆಯನ್ನು ಮಾಡಿದ್ರು, ಅಂಡರ್ 19 ಕೂಡ. ಅದೇ ರೀತಿಯಾಗಿ ಅಂಡರ್ 19 ಪಾದಾರ್ಪಣೆ ಮಾಡಿದ್ದು ವೈಭವ್ ಸೂರ್ಯವಂಶಿ ಕೂಡ. ಈ ಹಿಂದೆ ಅಂಡರ್ 19ನಲ್ಲೂ ಕೂಡ ಅದ್ಭುತವಾದಂಥ ಪ್ರದರ್ಶನ ಮಾಡಿದರು. ಆ ಕಾರಣಕ್ಕಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಸರಿ 1,01,00,000 ಪೇ ಮಾಡಿ ಈ ಹುಡುಗನನ್ನು ಆಯ್ಕೆ ಮಾಡ್ಕೊಳ್ತಾರೆ IPLನಲ್ಲಿ ಕಳೆದ ನವೆಂಬರ್ನಲ್ಲಿ. ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. 13 ವರ್ಷ, ಅವಾಗ ಆಯ್ಕೆ ಮಾಡಿಕೊಂಡಾಗ 13 ವರ್ಷ ಅಷ್ಟೇ, 13 ವರ್ಷ 300 ದಿನಗಳೇನೋ ಇರಬೇಕು. ಸೊ ಈ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಾಗ ಎಲ್ರಿಗೂ ಕೂಡ ಶಾಕು. ಏನಿದು ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ರು, ಅದು 1 ಕೋಟಿ ಕೊಟ್ಟು ತೆಗೆದುಕೊಳ್ಳೋ ಅವಶ್ಯಕತೆ ಇದೆಯಾ? 20 ಲಕ್ಷ 30 ಲಕ್ಷ ಬಿಡ್ ಮಾಡಿದ್ರೂ ಕೂಡ ನಿಮ್ಗೆ ಈಸಿಯಾಗಿ ಸಿಗ್ಬಿಡೋರಲ್ಲ ಅಂತೆಲ್ಲದು ಕೂಡ ಅಂದ್ಕೊಳ್ತಾ ಇದ್ರು. ಆದರೆ ಇವರ ಈ ಆಟಗಾರನ, ಈ ಬಾಲ ವಿಕ್ರಮನ ಪರಾಕ್ರಮ ನೋಡಿದ್ರೆ, ಆತನ ವೈಭವದ ಆಟ ನೋಡಿದ್ರೆ ನಿಜವಾಗ್ಲೂ ಕೂಡ ನಿನ್ನೆ ನೋಡೋಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ. ಮೊದಲ ಬಾಲೇ 6 ಹೊಡಿತಾರೆ. ಎಂತೆಂಥ ಬಾಲರ್ಗಳು! ಇಶಾಂತ್ ಶರ್ಮಾ ಅಂತೂ ಬಹುಶಃ ನಿನ್ನೆ ನಿದ್ದೆ ಮಾಡಿರೋದಿಲ್ಲ. ತನ್ನ ಇಡೀ ಕ್ರಿಕೆಟ್ ಕರಿಯರಲ್ಲಿ ಈ ಲೆವೆಲ್ಗೆ ಒಬ್ಬ ಸಣ್ಣ ಹುಡುಗನ ಹತ್ರ ಇಷ್ಟೆಲ್ಲ ನಾನು ರನ್ ಹೊಡಿಸ್ಕೊಂಡ ಅಂತೇಳಿ ಬೇಸರ ಆಗಿರ್ಬೋದು. ಬಟ್ ವಾಸ್ತವ ನಿಜ. ಯಾಕಂದರೆ ಅವರನ್ನು 100 ಬಾರಿಸಿದ ನಂತರ ಅವ್ರನ್ನ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಆದಮೇಲೆ ಕೇಳ್ತಾರೆ, ನೀನು ಇಂತಿಂಥ ದೊಡ್ಡ ದೊಡ್ಡ ಬಾಲರ್ಗಳಿದ್ದಾರೆ, ನಿನ್ನ ಬಾಲರ್ಗಳನ್ನು ನೋಡಿ ನೀನು ಬ್ಯಾಟಿಂಗ್ ಆಡ್ತೀಯೋ ಅಥವಾ ಬಾಲ್ ನೋಡ್ತೀವಿ ಅಂದರೆ ಅವ್ನು ಹೇಳೋದು, ಇಲ್ಲ ನಾನು ಬಾಲರ್ಗಳನ್ನು ನಾನು ಫೋಕಸ್ ಮಾಡೋದೇ ಇಲ್ಲ, ಬಾಲ್ ಹೇಗೆ ಬರ್ತಾ ಇದೆ ಅದನ್ನು ಮಾತ್ರ ಫೋಕಸ್ ಮಾಡ್ತೀನಿ ಅಂತಾರೆ. ನಿಜವಾಗ್ಲೂ ಕೂಡ ಅದು ಒಬ್ಬ ಕ್ರಿಕೆಟರ್ನಿಗೆ ಇರಬೇಕಾದಂಥ ಭಾಳ ಪ್ರಮುಖವಾದಂಥ ಗುರಿ ಮತ್ತು ಅದು ಮೇನ್ ಫೋಕಸ್ ಆಗಿ ಇರಬೇಕಾಗಿರೋದು. ಆ ಕಾರ್ಯವನ್ನು ಈ ವೈಭವ್ ಸೂರ್ಯವಂಶಿ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ತಮಗೆ ಸಿಕ್ಕಂಥ ಅವಕಾಶವನ್ನು ಭಾಳ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೊದಲ ಮ್ಯಾಚಲ್ಲಿ ಹೇಗೆ ಅಂದರೆ, ಸಣ್ಣ ಹುಡುಗರು ಔಟ್ ಆದ ಕೂಡಲೇ ಕಣ್ಣೀರು ಹಾಕ್ತಾ ಹೋಗ್ತಾರಲ್ಲ ಗ್ರೌಂಡಲ್ಲಿ, ಅದೇ ರೀತಿಯೇ ಆಗಿದ್ರು. ಯಾಕೆ 2ನೇ ಮ್ಯಾಚಲ್ಲಿ ಏನು ಔಟ್ ಆದ್ರಾಗೂ ಕೂಡ ಬೇಜಾರಾಗಿದ್ದಿಲ್ಲ. ಬಟ್ ಮೊದಲ ಮ್ಯಾಚಲ್ಲಿ ಒಳ್ಳೆ ಫಾರ್ಮಲ್ಲಿದ್ದರು, ನಿಮಗೆ 30+ ರನ್ ಹೊಡೆದಿದ್ರು, ಅದು ಕಡಿಮೆ ಬಾಲ್ಗಳಲ್ಲಿ. ಅವತ್ತು ಆತನ ಕಾನ್ಫಿಡೆನ್ಸ್ ಹೇಗಿತ್ತು ಅಂದರೆ, ನಾನು ಈ ಮ್ಯಾಚಲ್ಲೇ 100 ಹೊಡೆದ್ಬಿಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು. ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಆಗುವಂಥ ಸಂದರ್ಭದಲ್ಲಿ, ಮಾತಾಡೋಂಥ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ. ಬಿಹಾರ ಮೂಲದಂಥ ಈ ವ್ಯಕ್ತಿ ಏನಿದ್ದಾರೆ, ಈ ಹುಡುಗ ಏನಿದ್ದಾನೆ, ಈ ಹುಡುಗ ಈ ರೀತಿಯಾಗಿ ಅದ್ಭುತವಾದಂಥ ಕ್ರಿಕೆಟರ್ ಆಗಲಿಕ್ಕೆ
ಅವರ ಕುಟುಂಬ, ಅದರಲ್ಲೂ ಕೂಡ ಅವರ ತಂದೆ ಭಾಳ ಪ್ರಮುಖವಾದಂಥ ರೀಸನ್ ಆಗ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ತಾಜ್ಪುರ್ ಅನ್ನುವಂಥ ಊರು, ಆ ತಾಜ್ಪುರ್ ಅನ್ನೋಂಥ ಊರಲ್ಲಿ ಮೊದಲು ಕ್ರಿಕೆಟರ್ ಆಗಿ ಅಂದರೆ ಕೋಚ್ ಆಗಿ ಯಾರಿದ್ರು ಅಂದರೆ ಅವರ ಫಾದರೇ ಇವರ ಕೋಚ್ ಆಗಿರ್ತಾರೆ. ಹೇಗೆ ಅಂದರೆ ನೀವು ನಂಬೋಕ್ಕಾಗೋದಿಲ್ಲ, ತಮ್ಮ 10ನೇ ವಯಸ್ಸಿಂದನೇ ಕೂಡ ಆಲ್ಮೋಸ್ಟ್ 10ನೇ ವಯಸ್ಸಿಂದ ಅವ್ರು ಹೆಚ್ಚು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ತನ್ನ ಮಗನಿಗೆ ಮಾತ್ರ ಅವರಪ್ಪ ಬಾಕ್ಸನ್ನು ತೆಗೆದುಕೊಂಡು ಹೋಗ್ತಾರಲ್ಲ, ಬಾಲರ್ಸ್ಗೂ ಕೂಡ ಯಾರ್ಯಾರು ಬಾಲ್ ಹಾಕ್ತಾರಲ್ಲ ನೆಟ್ ಪ್ರಾಕ್ಟೀಸಲ್ಲಿ ಅಥವಾ ಕ್ರಿಕೆಟ್ ಮ್ಯಾಚಲ್ಲಿ ಬಾಲಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಅವರ ತಂಡದ ಸದಸ್ಯರಿಗೆ, ಅವರೆಲ್ಲರಿಗೂ ಇಡೀ ಟೀಮಿಗೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕ್ಯಾರಿಯರಲ್ಲಿ ಊಟ ತೆಗೆದುಕೊಂಡು ಹೋಗ್ತಾ ಇದ್ರಂತೆ ಅವರಪ್ಪ, ಅವ್ರ ಮಗನಿಗೆ ಮಾತ್ರ ಅಲ್ಲ. ಯಾಕೆ ಅಂದರೆ ನನ್ನ ಮಗನಿಗೆ ಹಾಕುವಂಥ ಬಾಲರೂ ಕೂಡ ಊಟ ಮಾಡಲಿ, ಚೆನ್ನಾಗಿ ಅವರು ಇದ್ದರೆ ಇನ್ನಷ್ಟು ಹೆಚ್ಚು ಬಾಲ್ ಮಾಡಲಿಕ್ಕೆ ಬರುತ್ತೆ, ನೆಟ್ ಪ್ರಾಕ್ಟೀಸಲ್ಲಿ ಇನ್ನಷ್ಟು ಹೆಚ್ಚು ಬಾಲ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಂತೆ. ಸೊ ಒಬ್ಬ ಅದ್ಭುತವಾದಂಥ ಬ್ಯಾಟ್ಸ್ಮನ್ ಆಗಬೇಕು ಅನ್ನುವಂಥ ಆಸೆಯನ್ನು ಮೊದಲ ಗುರು ಮತ್ತು ಮೊದಲ ತಂದೆ, ಮೀನ್ಸ್ ಅಫ್ಕೋರ್ಸ್ ಅವ್ರ ತಂದೆನೇ ಮೊದಲ ಗುರು ಆಗಿದ್ದವರು ಇದೇ ವೈಭವ್ ಸೂರ್ಯವಂಶಿ ಅವರ ತಂದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಕನಸು, ತನ್ನ 1 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡ್ತಾರಂತೆ. ಯಾಕಂದರೆ ತನ್ನ ಮಗನ ಆಸೆ ಮತ್ತು ಆತ ಆಡ್ತಿರುವಂಥ ರೀತಿ ಶೈಲಿಯನ್ನು ನೋಡಿ ನಿಜವಾಗ್ಲೂ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಆಗೇ ಆಗ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು. ಆ ಕಾರಣಕ್ಕಾಗಿ ಆತನನ್ನು ಕ್ರಿಕೆಟ್ಗೆ ಹೆಚ್ಚು ಒತ್ತು ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ. ಯೂಶಲಿ ನಾವು 14ನೇ ವಯಸ್ಸಲ್ಲಿ, 13ನೇ ವಯಸ್ಸಲ್ಲಿ, 12ನೇ ವಯಸ್ಸಲ್ಲಿ ಏನು ಮಾಡ್ತಾಯಿದ್ವಿ? ಕ್ರಿಕೆಟನ್ನು ಅದ್ಭುತವಾಗಿ ನೋಡ್ತಾ ಇದ್ವಿ, ಬಾಲ್ ಟು ಬಾಲ್ ನೋಡ್ತಾ ಇದ್ವಿ, ಈ ಕೆಲಸವನ್ನು ಮಾಡಿದ್ವಿ. ಕ್ರಿಕೆಟನ್ನು ಗಲ್ಲಿ ಕ್ರಿಕೆಟ್ ಆಡೋ ಲೆವೆಲ್ಗಂತೂ ಆಟ ಆಡ್ತಾ ಇದ್ವಿ. ಆದರೆ ತನ್ನ 13ನೇ ವಯಸ್ಸಲ್ಲಿ IPL ಮ್ಯಾಚ್ಗೆ ಬಿಡ್ ಆಗ್ತಾರೆ 1,01,00,000ಕ್ಕೆ. ಅಂದರೆ ಇಮ್ಯಾಜಿನ್, ಅಂಡರ್ 19ನಲ್ಲಿ ನಿಮ್ಗೆ 100 ಬಾರಿಸ್ತಾರೆ, 56 ಬಾಲಿಗೆ 100, ನಿಮಗೆ ಹಾಫ್ ಸೆಂಚುರಿಗಳು ಕೂಡ ಇದ್ದಾವೆ, ಬ್ಯಾಟಿಂಗ್ ಆವ್ರೇಜ್ 150+ ಇದೆ. ಸೊ ಈ ಕಾರಣಕ್ಕಾಗಿ ಅವ್ರನ್ನ IPLಗೆ ತೆಗೆದುಕೊಂಡು ಬಂದರು. ಬಟ್ 17 ಬಾಲಿಗೆ 50 ರನ್, 35 ಬಾಲಿಗೆ 100 ರನ್ ಅಂದರೆ ಏನು, 36 ಬಾಲಿಗೆ 101 ರನ್ ಆಗುತ್ತೆ, 37ನೇ ಬಾಲು, 38ನೇ ಬಾಲಿಗೆ ಅದ್ಭುತವಾದಂಥ ಯಾರ್ಕರ್, ಆ ಯಾರ್ಕರ್ ಪ್ರಸಿದ್ಧ ಕೃಷ್ಣ ಅವರ ಅದ್ಭುತವಾದಂಥ ಯಾರ್ಕರ್ಗೆ ಅವರು ಔಟ್ ಆಗಬೇಕಾಯಿತು. ಇನ್ಫ್ಯಾಕ್ಟ್ 101 ರನ್ ನೋಡಿದಂಥ ಈ ವೈಭವ್ ಸೂರ್ಯವಂಶಿ ಎಲ್ಲೂ ಕೂಡ ಒಂದೇ ಒಂದು ಜೀವದಾನವನ್ನು ಕೂಡ ತೆಗೆದುಕೊಂಡಿಲ್ಲ. ಅಂದರೆ ಆ ರೀತಿಯಾದಂಥ ಶಾಟ್ಗಳನ್ನೇ ಆಡಿಲ್ಲ, ಅದ್ಭುತವಾದಂಥ ಶಾಟ್ಗಳನ್ನೇ ಆಡಿರೋದು. ನಿಮಗೆ ಆಫ್ ಸೈಡ್ ಇರ್ಬೋದು, ಲಾಂಗ್ ಆನ್ ಇರ್ಬೋದು, ಆನ್ ಸೈಡ್ ಇರ್ಬೋದು, ಎಲ್ಲ ಕಡೆಗೂ ಕೂಡ ಒಳ್ಳೆ ಹಾರ್ಡ್ ಹಿಟ್ಟರ್. ನನಗೆ ಒಂದ್ಸಲ ನೋಡಿದ್ರೆ ನನಗೆ ಅನಿಸ್ತಾ ಇತ್ತು ಯುವರಾಜ್ ಸಿಂಗ್ ಸ್ಟೈಲ್ ಏನಾದರೂ ಇದೆಯಾ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಆ ಸ್ಟೈಲಲ್ಲೇ ಅವ್ರು ಬ್ಯಾಟ್ ಮಾಡ್ತಾಯಿದ್ರು. ನಾವು ಅಭಿಷೇಕ್ ಶರ್ಮಾನ ಬ್ಯಾಟಿಂಗ್ ನೋಡ್ತಾ ಇದ್ವಿ, ಫಿಯರ್ಲೆಸ್ ಬ್ಯಾಟಿಂಗ್ ಅಂತ ಹೇಳ್ತಾ ಇದ್ವಿ. ನಮಗೆ ಯೂಶ್ವಲಿ ಫಿಯರ್ಲೆಸ್ ಬ್ಯಾಟಿಂಗ್ ಅಂತ ನಮಗೆ ಗೊತ್ತಾಗಿರೋದೇನೆಂದರೆ, ಯಾವಾಗ ವೀರೇಂದ್ರ ಸೆಹ್ವಾಗ್ ಬ್ಯಾಟಿಂಗ್ ಆಡ್ತಾ ಇದ್ರಲ್ಲ, ಅವರು ಈವನ್ ಟೆಸ್ಟಲ್ಲೂ ಕೂಡ ಒಳ್ಳೆ ಒನ್ ಡೇ ಮ್ಯಾಚ್ ರೀತಿ, T20 ಮ್ಯಾಚ್ ರೀತಿಯಾಗಿ ಆಟ ಆಡ್ತಾಯಿದ್ರು. ಫಿಯರ್ಲೆಸ್ ಬ್ಯಾಟಿಂಗ್ ಭಾಳ ಕಷ್ಟ ಆಗ್ತಾಯಿತ್ತು. ಇಂಜಿಮಾಮ್ ಉಲ್ಲಾಖ್ ಹೇಳ್ತಾರೆ, ವೀರೇಂದ್ರ ಸೆಹ್ವಾಗ್ ಬ್ಯಾಟಿಂಗ್ ಏನಾದರೂ ಬಂದರೆ, ಅವ್ರು ಫಾರ್ಮಲ್ಲಿ ಇದ್ದಾರೆ ಏನಾದರೂ ಆದರೆ ಕನ್ಫರ್ಮ್ ಆಯಿತು ಅಂದರೆ, ಅವ್ರು ಬ್ಯಾಟಿಂಗ್ ಶುರು ಮಾಡಿ ಬೌಂಡ್ರಿಗಳು, ಸಿಕ್ಸ್ಗಳು ಹೋಗೋಕ್ಕೆ ಶುರುವಾಯಿತು ಅಂದರೆ, ಎಲ್ಲಿ ನನ್ನ ಫೀಲ್ಡರ್ಗಳನ್ನು ಎಲ್ಲಿ ನಾನು ಪ್ಲೇಸ್ ಮಾಡಲಿ ಅನ್ನುವಂಥ ಡೌಟ್ ಬರ್ತಾಯಿತ್ತು ಇಂಜಿಮಾಮ್ ಉಲ್ಲಾಖ್. ಇದನ್ನು ಹೇಳ್ಕೊಂಡಿದ್ದಾರೆ. ಸೊ ವೀರೇಂದ್ರ ಸೆಹ್ವಾಗ್ನಂಥ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ನಾನು ನೋಡಿಲ್ಲ, ಮುಂದೆ ಬರ್ತಾರಾ ಇಲ್ಲೋ ಅಂತಲೂ ಕೂಡ ಹೇಳಿದರು. ವಸೀಂ ಅಕ್ರಮ್ ಕೂಡ ಅದೇ ಮಾತನ್ನು ಹೇಳಿದರು. ಬಟ್ ಈಗಿನ ಇಂಡಿಯನ್ ಪ್ಲೇಯರ್ಸ್ಗಳನ್ನು ನೋಡ್ತಾ ಹೋದರೆ ಒಬ್ಬರ ನಂತರ ಒಬ್ಬರು ಅದ್ಭುತವಾದಂಥ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆತನನ್ನು ಎಲ್ಲರೂ ಗ್ರೇಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಆ ರೀತಿಯಾದಂಥ ಬ್ಯಾಟಿಂಗನ್ನು ಮಾಡಿದ್ದಾರೆ. ಅದು 14 ವರ್ಷ 32 ದಿನಗಳ ವಯಸ್ಸಿನ ಈ ಹುಡುಗ ಏನಿದ್ದಾನೆ, ಈತನಿಗೆ ಮುಂದೆ ಅಂತೂ ಅದ್ಭುತವಾದಂಥ ಫ್ಯೂಚರ್ ಇದೆ. ಈ ಹಿಂದೆ ಪೃಥ್ವಿ ಶಾ ಎಂದಿಡಿದು ಭಾಳಷ್ಟು ಸಂಖ್ಯೆಯಲ್ಲಿ ತುಂಬ ಕಡಿಮೆ ವಯಸ್ಸಲ್ಲಿ ಯುವರಾಜ್ ಸಿಂಗ್ ಸಕ್ಸಸ್ ಆಗಿದ್ದಾರೆ. ಆ ರೀತಿ ಭಾಳಷ್ಟು ಜನ ಫೇಲ್ಯೂರ್ ಆಗಿದ್ದಾರೆ. ಪೃಥ್ವಿ ಶಾ ಇನ್ನೇನು ಅದ್ಭುತವಾದ ಪ್ರದರ್ಶನ ಕಾಣ್ತಾರೆ, ಒಳ್ಳೆ ಲೈನಪ್ಪಲ್ಲಿದೆ, ಅವರು ಇಂಡಿಯನ್ ಪ್ಲೇಯರ್ ಫಿಕ್ಸ್ ಆಗ್ತಾರೆ. ಕೊಹ್ಲಿ ಮತ್ತು ಸೆಹ್ವಾಗ್ ಎರಡು ಮಿಕ್ಸ್ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದು ನಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಬಟ್ ಆತನ ಜೀವನ ಶೈಲಿಯಿಂದಾಗಿ ತಾನು ಕ್ರಿಕೆಟ್ ಲೈವನ್ನೇ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಮನೀಶ್ ಪಾಂಡೆನೂ ಕೂಡ ಅದೇ ರೀತಿಯಾಗಿ. ಸೊ ವೈಭವ್ ಸೂರ್ಯವಂಶಿ ಹಾಗಾಗಬಾರ್ದು ಅಂಥೇಳಿ
ಈಗ ಎಲ್ಲರೂ ಕೂಡ ಅವರನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಖಂಡಿತವಾಗಿ ಕೂಡ ಅವ್ರನ್ನ ನಿಮಗೆ ಆಶ್ಚರ್ಯ ಆಗ್ಬೋದು. ಸುಂದರ್ ಪಿಚೈ, ನಿಮ್ಮ ಗೂಗಲ್ನ CEO, ಅವರು 14 ವರ್ಷದ ಆ ಹುಡುಗನ ಬ್ಯಾಟಿಂಗ್ ನೋಡಲಿಕ್ಕಾಗಿ ನಾನು TV ಆನ್ ಮಾಡಿದೆ ಅಂತ ಹೇಳ್ತಾರೆ. ಅವ್ರಿಗೆ ಪ್ರತಿ ಮಿನಿಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥ ಗಣ್ಯರು ಕೂಡ ಆತನ ಬ್ಯಾಟಿಂಗನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ನಿನ್ನೆ ಗುಜರಾತ್ ಟೈಟನ್ಸ್ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ದು, ಒಂದಲ್ಲ ಎರಡಲ್ಲ 212 ರನ್ ಹೊಡೆದಿದ್ದು. ನಿಮಗೆ ಆಶ್ಚರ್ಯ ಆಗುತ್ತೆ, 5 ಓವರಿಗೆ ರನ್ ಎಷ್ಟಿತ್ತು, ಪವರ್ ಪ್ಲೇಯಲ್ಲಿ ಆಡಿದಂಥ ಸ್ಟೈಲ್ ಏನಿತ್ತು, ಫಿಯರ್ಲೆಸ್ ಬ್ಯಾಟಿಂಗ್. ನಿಮಗೆ ಇದು ಇನ್ನೂ ಒಂದು ಭಾಳ ಪ್ರಮುಖವಾದಂಥ ಕಾರಣ ಅಂದರೆ, ಒನ್ ಸೈಡಿಂದ ನಿಮಗೆ ಫಸ್ಟಿಗೆ ನೀವು ಆಶ್ಚರ್ಯ ಆಗುತ್ತೆ, 7 ಬಾಲು 9 ರನ್ ಇತ್ತು. ಸೊ ಅದಾದ ಮೇಲೆ ಉಳಿದಂಥ 10 ಬಾಲಲ್ಲಿ 50 ಅಂದರೆ 40 ರನ್, ಆಲ್ಮೋಸ್ಟ್ 45 ರನ್ನ ಹೊಡಿತಾರೆ. 42ರಿಂದ 43 ರನ್ನ 10 ಬಾಲ್ಗಳಲ್ಲಿ ಹೊಡೆಯೋದು. ಸೊ ಆರಂಭದಲ್ಲಿ ಒಂದು 5-6 ಬಾಲ್ 7 ಬಾಲ್ ಮಾತ್ರ ನೋಡ್ಕೊಂಡು ಆಡಿದಂಥ ಮೊದಲ ಮ್ಯಾಚ್, ಮೊದಲ ಬಾಲ್ 6 ಹೊಡಿತಾರೆ, ಆನಂತರ ಡಿಫೆನ್ಸ್ ಆಡ್ತಾರೆ. ಯಾಕಂದರೆ ಅದ್ಭುತವಾದಂಥ ಬಾಲಿಂಗ್ ಯಾರ್ಯಾರು, ನಿಮಗೆ ಮೊಹಮ್ಮದ್ ಸಿರಾಜ್ ಇರ್ಬೋದು, ಇಶಾಂತ್ ಶರ್ಮಾ ಇರ್ಬೋದು, ಎಂತೆಂಥ ನಿಮಗೆ ಎಂಥ ಸ್ಪಿನ್ನರ್, ಗೂಗ್ಲಿ ಸ್ಪಿನ್ನರ್ ನಿಮಗೆ. ಸೊ ಅಂಥ ಸ್ಪಿನ್ನರ್ನು ಕೂಡ ನೀವು ಫಿಯರ್ಲೆಸ್ ಆಗಿ 6 ಹೊಡೆಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದು 100 ಹೊಡೆಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ಡ್ರೀಮ್ ಕಮ್ ಟ್ರೂ. ಖಂಡಿತವಾಗಿ ಕೂಡ ಎಲ್ಲರೂ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಿಯಾನ್ ಪರಾಗ್ ಅಂತೂ ಇಡೀ ನಮ್ಮ ಮ್ಯಾಚ್ ಈಸಿಯಾಗಿ ಆಗಿಬಿಡ್ತು. ಕಳೆದ 3 ತಿಂಗಳಿಂದನೂ ಕೂಡ ಅವ್ರ ಜೊತೆಗೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಕ್ರಿಕೆಟ್ ಆಡಬೇಕು ಅಂಥೇಳಿ ಬಯಸ್ತಾ ಇದ್ದಾನೆ. ಅವ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತೇಳಿ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ರಾಹುಲ್ ದ್ರಾವಿಡ್ನ ನಿರ್ಧಾರ ಏನಿದೆ, ಯೂಶಲಿ ಏನಾಗುತ್ತೆ, ಸಂಜು ಸ್ಯಾಮ್ಸನ್ ಹೊರಗೆ ಹೋಗಾದ್ಮೇಲೆ, ಅಂದರೆ ಅವರ ಹೆಲ್ತ್ ರೀಸನ್ನಿಂದಾಗಿ, ಅವರ ಅನ್ಫಿಟ್ ಕಾರಣಕ್ಕಾಗಿ ಹೊರಗಡೆ ಹೋದರು. ಸೊ ಅದಾದಮೇಲೆ ನಿಮಗೆ ಅವರನ್ನು ಯಾವ ಆರ್ಡ್ರಲ್ಲಿ ಆಡಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಭಾಳಷ್ಟು ಚರ್ಚೆ ಆಯಿತು. ಯೂಶಲಿ ಏನು ಮಾಡ್ತಾರೆ, ಫಸ್ಟ್ ಡೌನ್, ಸೆಕೆಂಡ್ ಡೌನ್ ಅಥವಾ ಥರ್ಡ್ ಡೌನ್ ಹೀಗೆ, ಅಥವಾ ಲಾಸ್ಟಿಗೆ ಹಾರ್ಡ್ ಹಿಟ್ಟಿಂಗ್ ಮಾಡಲಿ ಅನ್ನೋ ರೀತಿಯಾಗಿ ಅದನ್ನು, ಯಾಕಂದರೆ ಒಳ್ಳೆ ಹಿಟ್ಟರ್ ಅನ್ನೋ ಕಾರಣಕ್ಕಾಗಿ, ಅದು ಲೆಫ್ಟಿ ಬ್ಯಾಟ್ಸ್ಮನ್, ಈ ರೀತಿ ಯೋಚನೆ ಮಾಡ್ತಾರೆ. ಆದರೆ ನಿಮಗೆ ಓಪನರ್ ಆಗಿ ಕಳಿಸಿ ಅವ್ರನ್ನ ಅವಕಾಶವನ್ನು ಮಾಡಿಕೊಟ್ಟು ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿ ಅನ್ನೋ ರೀತಿಯಾಗಿ ಅವಕಾಶ ಮಾಡಿಕೊಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. RCB ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಖುಷಿಯಾಗಿದೆ. ಇನ್ಫ್ಯಾಕ್ಟ್ ಈ ಸಾರಿ IPL ಮ್ಯಾಚಲ್ಲಿ ಏನು ಅದ್ಭುತವಾದಂಥ ಪ್ರದರ್ಶನ ಏನು ಮಾಡಿಲ್ಲ. ಕಳೆದ 3 ಮ್ಯಾಚಲ್ಲಿ ನೀವು ನೋಡ್ತಾ ಹೋದರೆ ಗೆಲ್ಲೋ ಮ್ಯಾಚ್ಗಳನ್ನು ರಾಜಸ್ಥಾನ್ ರಾಯಲ್ಸ್ ಸೋಲ್ತಾನೆ ಬಂದಿದೆ. ಈಸಿಯಾಗಿ ಗೆಲ್ಲೋ ಮ್ಯಾಚ್ಗಳು, ಇನ್ನೇನು ಗೆದ್ದು ಬಿಡ್ತು ಅನ್ನೋ ಟೈಮಲ್ಲಿ ಸೋಲುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ತು. ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಇರ್ಬೋದು, ಬೇರೆ ಬೇರೆ ಮ್ಯಾಚ್ಗಳ ವಿರುದ್ಧನೂ ಕೂಡ ಇರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಮ್ಯಾಚ್, ಅದು ಕೂಡ ತನ್ನ ತವರು ಜೈಪುರದಲ್ಲಿ ನಡೆದಂಥ ಹೋಮ್ ಗ್ರೌಂಡ್ನ ಅಡ್ವಾಂಟೇಜನ್ನು ಅದ್ಭುತವಾಗಿ ತೆಗೆದುಕೊಳ್ತು. ಎಲ್ಲರೂ ಕೂಡ ಆಲ್ಮೋಸ್ಟ್ ಪಿಂಕ್ ಸಿಟಿ ಏನಿದೆಯಲ್ಲ, ಪಿಂಕ್ ಸಿಟಿ ಎಲ್ಲರೂ ಕೂಡ ವೈಭವ್ ಸೂರ್ಯವಂಶಿಯನ್ನು ವೈಭವದಿಂದನೇ ಎಲ್ಲರೂ ಕೂಡ ಶ್ಲಾಘನೆ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಂತೂ ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಆ ಹುಡುಗನೇ ಕಾಣಿಸ್ತಾನೆ, ಎಂಥ ಬ್ಯಾಟಿಂಗ್ ಅಂತಲೇ ಎಲ್ಲರೂ ಕೂಡ ಮೆಚ್ತಾ ಇದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಮೆಚ್ಚತಕ್ಕಂಥ ಅದ್ಭುತವಾದಂಥ ಪ್ರದರ್ಶನ ಮಾಡಿದ್ದಾನೆ. ಆದರೆ ಒಂದು ನನ್ನ ಮನವಿ, ಮತ್ತು ಈ ಹಿಂದೆ ಆಡಿದಂಥ ಬ್ಯಾಟ್ಸ್ಮನ್ಗಳಿದ್ದಾರೆ, ಅಂದರೆ ಮೊದಲು ಒಳ್ಳೆ ಹೈಪ್ ಸಿಗ್ಬಿಡುತ್ತೆ, ಆ ನಂತರ ಹೈಪ್ ಸಿಗದೆ ಸಾಕಷ್ಟು ತಮ್ಮ ಜೀವನ ಕ್ರಮವನ್ನು ಸರಿಯಾಗಿ ಇಲ್ಲದೇ ಇರೋ ಕಾರಣಕ್ಕಾಗಿ ಹಾಳು ಮಾಡಿಕೊಂಡಿದ್ದು ಕರಿಯರ್ಗಳನ್ನು, ಅಥವಾ ಬ್ಯಾಟಿಂಗ್ ನನಗೆ ಸಿಗ್ತಾ ಇಲ್ಲ ಅಂತೇಳಿ ಸ್ಟ್ರಗಲ್ ಮಾಡಿ ಭಾಳಷ್ಟು ತೊಂದರೆಯನ್ನು ಅನುಭವಿಸಿರೋದು, ಹೀಗೆ ಭಾಳ ಜನ ಹೆಸರುಗಳನ್ನು ಕೂಡ ಹೇಳಿದೆ ನಾನು. ನಿಮಗೆ ಕರುಣ್ ನಾಯರ್ ಕೂಡ ಆರಂಭದಲ್ಲಿ ನಿಮಗೆ 300 ರನ್ ನೋಡಿದವರು. ಸೊ ಆ ನಂತರ ಏನಾದರು, ಈಗ ಮತ್ತೆ ಅವರು ಬ್ಯಾಕ್ ಟು ಫಾರ್ಮ್ಗೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಸ್ಟ್ರಗಲ್ ಎಷ್ಟು ಪಟ್ಟಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬಟ್ ತುಂಬ ಎಂಥ ಒಳ್ಳೆ ಅವಕಾಶ ಅಂದರೆ IPL ಒಳ್ಳೆ ಪ್ಲಾಟ್ಫಾರ್ಮ್ ಆಗ್ತಾ ಇದೆ. ನಾನು ಮುಂದೆ T20ಯಲ್ಲಿ ಸೂರ್ಯವಂಶಿಯನ್ನು ಆಟ ಆಡೋದನ್ನು ನಾನು ನೋಡ್ತೀನಿ. ಅಟ್ ದ ಸೇಮ್ ಟೈಮ್ ಅವರ ಎಜುಕೇಷನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 10th ಆಗೋವರೆಗೂ ಅದನ್ನು ಕೂಡ ಅವ್ರಿಗೆ ಚೆನ್ನಾಗಿ ಓದಿನ ಕಡೆಗೂ ಕೂಡ ಫೋಕಸ್ ಮಾಡಬೇಕು. ಹಾಗಂತೇಳಿ ಕ್ರಿಕೆಟ್ ಫೋಕಸ್ ಮಾಡಬಾರ್ದು ಅಂತಲ್ಲ, ಬಟ್ ಬ್ಯಾಟಿಂಗ್ ಮಾತ್ರ ಅದ್ಭುತವಾಗಿದೆ. ಗಾಡ್ ಗ್ರೇಸ್, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಮುಂದೆನೂ ಕೂಡ ಹಾಗೆ ಆಡಲಿ. ಪೃಥ್ವಿ ಶಾ ರೀತಿ, ಅಥವಾ ನಿಮಗೆ ವಿನೋದ್ ಕಾಂಬ್ಳೆನೂ ಕೂಡ ತುಂಬ ಕಡಿಮೆ ಏಜಲ್ಲಿ ಚೆನ್ನಾಗಿ ಆಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಆನಂತರ ಅವ್ರ ಕರಿಯರ್ ಹೇಗಾಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸಚಿನ್ ತೆಂಡೂಲ್ಕರ್ ಕರಿಯರ್ ಹೇಗಾಯಿತು, ತುಂಬ ಕಡಿಮೆ ಏಜಿಗೆ ಬಂದು ಹೇಗೆ ಅವರು ಗ್ರೋತ್ ಆದರು. ಯಾಕಂದರೆ ಕ್ರಿಕೆಟನ್ನು ಪ್ರೀತಿಸಬೇಕು, ಕ್ರಿಕೆಟನ್ನೇ ಆರಾಧಿಸಬೇಕು.
ಕ್ರಿಕೆಟನ್ನೇ ಆಟ ಆಡಬೇಕು. ಬಟ್ ಅದನ್ನು ತುಂಬ ಮೈಮೇಲೆ ಎಳ್ಕೊಂಡು ನಾನೇ ನನ್ನಿಂದನೇ ಅಂತ ಅಂದ್ಕೊಂಡ್ರೆ, ಈ ಹಿಂದೆ ನಿಮಗೆ ಶ್ರೇಯಸ್ ಅಯ್ಯರ್ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದಕ್ಕೆ ಅವರನ್ನು ಕಾಂಟ್ರಾಕ್ಟಿಂದನೇ ತೆಗೆಯುವಂಥ ಕೆಲಸನ ಬಿ ಸಿ ಸಿ ಐ ಮಾಡ್ತು. ಈಗ ಮುಲ್ಲಾಜೆ ಇಲ್ಲ. ಯಾವ ಲೆವೆಲ್ಗೆ ಅಂತಂದರೆ ಅಷ್ಟು ಚೆನ್ನಾಗಿ ಆಡಿಕೊಂಡು, ಸೊ ಆ ಪೇಷನ್ಸನ್ನು ಇಟ್ಕೊಂಡು ಮುಂದುವರೆದ್ರೆ ಖಂಡಿತವಾಗಿ ಕೂಡ ಒಳ್ಳೆ ಅವ್ರಿಗೆ ಭವಿಷ್ಯ ಇದೆ. ಆ ಭವಿಷ್ಯನ ಚೆನ್ನಾಗಿ ರೂಪಿಸ್ಕೊಳ್ಳಿ. ವಿಶ್ ಯು ಆಲ್ ದ ಬೆಸ್ಟ್ ವೈಭವ್ ಸೂರ್ಯವಂಶಿ. ಕಂಗ್ರಾಟ್ಸ್ ಆಲ್ಸೋ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.